ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಂದರೆ ತೆಂಗಿನಕಾಯಿ ಸುಳಿತಾ ಇದ್ವಿ. ನಾನು ಸುಳಿತಾ ಇದ್ದೆ, ನನ್ನ ಮಗಳು ಕೂತ್ಕೊಂಡು ನೋಡ್ತಾ ಇದ್ಲು, ವಿತ್ ಎಕ್ಸ್ಪ್ರೆಷನ್ ನೋಡ್ತಾ ಇದ್ಲು. ಚಿಕನ್ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ವಿ. ತೆಂಗಿನಕಾಯಿ ಇರಲಿಲ್ಲ, ಅದಕ್ಕೆ ಸುಳಿತಾ ಕೂತಿದ್ದೆ. ನಮ್ಮ ಮನೆಯವರು ಕೆಲಸದಿಂದ ಬರೋದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ನಾನೇ ಸುಳ್ಕೊತಿದ್ದೆ. ನೋಡಿ ನೋಡಿ ಹೆಂಗೆ ಡವ್ ಮಾಡ್ತಾಳೆ ನನ್ನ ಮಗಳು. ಹೆಂಗೆ ಸುಳಿಯೋದು? ಸುಳಿ ಬೇಗ. ಬೇಗ, ನಂಗೆ ಅಡುಗೆ ಮಾಡೋಕ್ಕೆ ಬೇಕು ತೆಂಗಿನಕಾಯಿ. ಸುಳ್ದಿಯಾ ಬಂತು ಕಾಯಿ ತೋರಿಸಿ. ಈಗ ತೆಂಗಿನಕಾಯಿ ತೋರಿಸು ಸುಳ್ದಿರೋದು. ವಾವ್, ನನ್ನ ಮಗಳೇ ತೆಂಗಿನಕಾಯಿ ಸುಳ್ಕೊಟ್ಟಿದ್ದಾಳೆ ಇವತ್ತು. ಹಾಂ ಸರಿ ಆಯಿತು. ಇಷ್ಟೆಲ್ಲ ಕಟ್ ಮಾಡಿದ್ದೀನಿ ಅಂದರೆ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರ ಏನು ಮಾಡ್ತಿದ್ದೀನಿ ಅಂತ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕಡಲೆ, ಟೊಮ್ಯಾಟೊ, ಮೆಣಸಿನ್ಕಾಯಿ, ತೆಂಗಿನಕಾಯಿ ಇದಿಷ್ಟು. ಮತ್ತು ಎಕ್ಸ್ಟ್ರಾ ಏನಾದರೂ ಮಸಾಲ ಐಟಮ್ ಬೇಕಂದರೆ ಚಕ್ಕೆ, ಗಸಗಸೆ, ಮೆಣಸು ಇದೆಲ್ಲ ಹಾಕೊಬೋದು. ಸಾಕಾಗಿದು ಈರುಳ್ಳಿ, ಶುಂಠಿ ಇದೆ ಸಾಕಲ್ವಾ? ಇದಿಷ್ಟು ಬೆಳ್ಳುಳ್ಳಿ, ತೆಂಗಿನಕಾಯಿ ಬೇಡವಾ? ಇದು ಇದು ತಾಂತೀನಿ. ಎಲ್ಲ ರೆಡಿಯಾಗಿದೆ. ಖಾರ ರುಬ್ಕೊಂಡಿದ್ದೀವಿ. ಒಗ್ಗರಣೆಗೆ ಕುಕ್ಕರ್ ಇಟ್ಟಿದ್ದೀವಿ. ಎಣ್ಣೆ ಹಾಕೈತೆ. ಬೆಳ್ಳುಳ್ಳಿ ಒಗ್ಗರಣೆಗೆ, ಆಮೇಲೆ ಸ್ವಲ್ಪ ತುಪ್ಪ, ಟೇಸ್ಟ್ ಚೆನ್ನಾಗಿರತ್ತಂತೆ. ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಕಟ್ ಮಾಡ್ಕೊಂಡಿರೋದು. ಆಮೇಲೆ ಚಿಕನ್ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ, ಉಪ್ಪು ಹಾಕಿ ಚೆನ್ನಾಗಿ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಆಮೇಲೆ ಏನು ಮಾಡೋದಣ್ಣ? ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಡಬೇಕು ಒಲೆ ಮೇಲೆ. ಟೊಮೊಟೊ ಹಾಕೋದು ಅದರೊಳಗೆ ಹಾಕಿ ಮತ್ತೆ ನೀಟಾಗಿ ಮಿಕ್ಸ್ ಮಾಡಿ, ಆಮೇಲೆ ಅದೆಲ್ಲ ಫ್ರೈ ಆಗಬೇಕಂತೆ. ಚೆನ್ನಾಗಿ ಕುದೀತಿರ್ಬೇಕಾದ್ರೆ ಆವಾಗಲೇ ಮಿಕ್ಸ್ ಮಾಡ್ಕೊಂಡ್ವಲ್ಲ ಮಸಾಲ, ಅದನ್ನು ಹಾಕಬೇಕು. ಹಾಕಿ ಮಿಕ್ಸ್ ಮಾಡಿರಿ ನೀಟಾಗಿ ಮಿಕ್ಸ್ ಮಾಡು. ಅಲ್ಲಿ ಹಿಂದ್ಗಡೆ ಇದ್ದಾರೆ ಗೆಸ್ಟು, ಅವ್ರು ಕಾಣಿಸ್ತಿಲ್ಲ, ಬರಲ್ವಂತೆ ಸ್ಕ್ರೀನ್ ಮೇಲೆ. ಏನು ಮಾಡ್ತಿದ್ಯಾ ಪಾಪ? ಯಾರು ಫೋಟೋ ತೆಗಿತಿದ್ಯಾ? ತೆಗಿ, ಕ್ಲಿಕ್ ಮಾಡು, ಮತ್ತೆ ಕ್ಲಿಕ್ ಮಾಡು. ಎಲ್ಲ ಫೋಟೋ ತೋರಿಸಿ ಹೆಂಗೆ ಬಂದಿದೆ ನೋಡೋಣ. ಊದಿ, ನೀನು ಊದಿ.
ಖಾರ ಪುಡಿ, ಸ್ವಲ್ಪ ಹಾಕು. ಖಾರ ಯಾವ ಥರ ಇರುತ್ತೆ ಅಂತ ನೋಡ್ಕೊಂಡು ಹಾಕೊಬೇಕು. ಸ್ವಲ್ಪ ಖಾರ ಜಾಸ್ತಿ ಇದೆ ನಮ್ಮನೆಯದು, ಅದಕ್ಕೆ 1.5 ಸ್ಪೂನ್ ಹಾಕ್ಕೊಂಡಿದ್ದೀವಿ. ಇದೊಂದು ಸ್ಪೂನ್ ಹಾಕ್ಲಾ? 2 ಸ್ಪೂನ್ ಹಾಕ್ರಿ. ಸಾಂಬಾರು ಪುಡಿ 2 ಸ್ಪೂನ್ ಹಾಕಿದ್ದಾರೆ. ಈ ಖಾರದಲ್ಲಿ ಒಂದು 5 ವಿಷಲ್ ಹಾಕ್ಸ್ಕೊಬೇಕಲ್ವೇನ್ರಿ? ಮುಚ್ಚಿಬಿಟ್ಟು 5 ವಿಷಲ್ ಹಾಕ್ಸ್ಕೊಳ್ಳೋಣ. ವಿಷಲ್ ಇಲ್ಲಿದೆ. ಕಡಲೆ ಮತ್ತು ಕಾಯಿ, ಚಕ್ಕೆ, ಲವಂಗ 4, ಅಂದರೆ ನಾವು ಎಷ್ಟು ಕ್ವಾಂಟಿಟಿ ಚಿಕನ್ ತೊಗೊಂಡಿರ್ತೀವಿ ಅದಕ್ಕೆ ತಕ್ಕನಂಗೆ ಹಾಕಬೇಕು. ಚಕ್ಕೆ, ಗಸಗಸೆ ಇದು ಫ್ರಿಜ್ಜಲ್ಲಿ ತಗೊಳ್ರಿ. ಗಸಗಸೆ ಒಂದು ಸ್ವಲ್ಪ ಸಾಕು ಅಷ್ಟೆ. ಗಸಗಸೆ. ಇದು ಕಾಯಿ ಖಾರ, ಇದನ್ನು ಗ್ರೈಂಡ್ ಮಾಡ್ಕೊಬೇಕು ಇವಾಗ. ಸ್ವಲ್ಪ ಚಿಕನ್ ಮಸಾಲ, ಸಾಕು. ಆಮೇಲೆ ಗರಂ ಮಸಾಲ, ಸಾಕು. ನೋಡ್ರಿ ವಿಷಲ್ ಇಳಿದಿದೆಯಾ ಅಂತ. ಇಳಿದಿದೆ. ಓಪನ್ ಮಾಡಿ. ಇವಾಗ ಓಪನ್ ಮಾಡಿ. ಈಗ ಇದಕ್ಕೆ ಕಾಯಿ ಖಾರನ ಹಾಕಬೇಕು. ನೋಡಿ ಎಷ್ಟು ಜಿಡ್ಡಿದೆ ಚಿಕನ್ ಇದು. ನೋಡಿ ಇದು ಖಾರ ರುಬ್ಕೊಂಡಿದ್ದೀವಲ್ಲ, ಕಾಯಿ ಖಾರ, ಅದನ್ನು ಹಾಕಬೇಕು ಸಾಂಬಾರಿಗೆ. ಹಾಕಿ ಎಷ್ಟು ಬೇಕು ಅಷ್ಟನ್ನು ನೀರು ಹಾಕಿ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಿದೆ ಗೊತ್ತಾ? ನೀವು ತಗೊಳ್ಳಿ ಸ್ಮೆಲ್ಲ. ನೀರು ಹಾಕಿ ಮಿಕ್ಸ್ ಮಾಡಿ. ನೀರು ಹಾಕಿದ್ದಾರೆ ನೋಡ್ರಿ. ಇನ್ನೊಂದು ಸ್ವಲ್ಪ ನೀರು ಹಾಕಿ. ಹಾಕಿ. ತುಂಬ ಗಟ್ಟಿ ಇದೆ. ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ನೀರು ಹಾಕ್ಕೊಳ್ಳಿ. ನೋಡಿ ತುಂಬ ಗಟ್ಟಿ ಇದೆ. ಇನ್ನೊಂದು ಸ್ವಲ್ಪ ನೀರು ಹಾಕಿಸ್ತಿದ್ದೀನಿ ಅದಕ್ಕೆ. ಸಾಂಬಾರು ಬರೋವರೆಗೆ ಬಿಡಬೇಕು. ಇಷ್ಟೇ ಆಗಿರುತ್ತೆ. ಚೆನ್ನಾಗಿ ಕುದಿಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ನೋಡಿ ಸಾಂಬಾರು ರೆಡಿ ಆಯಿತು. ಚಿಕನ್ ಸಾಂಬಾರು.